இந்தா வந்துட்டேன் ராசா. ಇದೇ ಸುಸ್ಮಿತಾ ಕರಿ ಹೌಸ್ ಲೈನು. ಎಲ್ಲ ಥರ ಫುಡ್ ಸಿಗುತ್ತೆ ಇಲ್ಲೇ ಬರ್ಬೋದು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಗ್ರೇಟ್ ಈಸ್ಟರ್ನ್ ಗಬಾನಾ ಇನ್ ಮೆಕ್ಡೊನಾಲ್ಡ್ಸ್. ಎಲ್ಲ ಇಂಡಿಯನ್ ಫುಡ್ಡು. ಅಂದರೆ ತಮಿಳ್ನಾಡು ಸ್ಟೈಲ್ ಫುಡ್ ಬೇಕಂದರೆ, ಪರೋಟ ಗಿರೋಟ ಬೇಕಂದರೆ ಈ ಜಾಗಕ್ಕೆ ಬನ್ನಿ. ಬುಗ್ಗಿಟ್ ನಾನಾಂಗ್ ಅಲ್ಲಿ ಇಳ್ಕೊಂಡು ಮೆಟ್ರೋಲ್ಲಿ ಟರ್ನ್ ನಡ್ಕೊಂಬಂದರೆ ನಾವು ಈ ಜಾಗಕ್ಕೆ ಬರ್ತೀವಿ. ಮ್ಯಾಪ್ ಹಾಕಿದ್ರೆ ಮ್ಯಾಪು ನೀವು ಮೂವಿಟ್ ಯೂಸ್ ಮಾಡಿ. ಮೂವಿಟ್ ಮ್ಯಾಪೇ ಬೆಸ್ಟು. ನೀವು ಮೂವಿಟ್ ಫಾಲೋ ಮಾಡಿದ್ರಿ ಅಂದರೆ ನೀವು ಡೆಸ್ಟಿನೇಷನ್ ಕರೆಕ್ಟಾಗಿ ಹೋಗ್ತೀರಿ, ಏನು ಮಿಸ್ ಮ್ಯಾಚ್ ಆಗೋಲ್ಲ. ಅದಕ್ಕೆಲ್ಲ ಫಸ್ಟು ಒಳ್ಳೆ ಸಿಮ್ ತಗೊಳ್ಳಿ. ನಾನು ಟ್ರೂ ಟಾಕ್ ಅಂತ ಒಂದು ಸಿಮ್ ತೊಗೊಂಡೆ. ಒಳ್ಳೆ ನೆಟ್ವರ್ಕ್, ಒಳ್ಳೆ ಸ್ಪೀಡ್, ಯಾವಾಗೂ ಸ್ಪೀಡ್, ನೈಟ್ ಆ್ಯಂಡ್ ಡೇ ಸ್ಪೀಡಲ್ಲಿ ಇರುತ್ತೆ. ಸಿಮ್ ತೊಗೊಳ್ಳಿ. ಅದು ಅನ್ಲಿಮಿಟೆಡ್. ನಾನು ತೊಗೊಂಡಿರೋ ಡೇಟಾ 900 ರೂಪೀಸ್ ಆಯಿತು. 50 ರಿಂಗೇಟ್ಸು 900 ರೂಪೀಸ್ ಆಯಿತು. ಅವರೇ ಅಲ್ಲೇ ಏರ್ಪೋರ್ಟಲ್ಲೇ ಇನ್ಸ್ಟಾಲ್ ಮಾಡಿ ಕೊಟ್ಬಿಡ್ತಾರೆ. ನೀವು ಬೇರೆದು ಮಾಡ್ತಾರೆ 35 GB ಎಲ್ಲ. ಇಲ್ಲಿ ಬೇಗ ಡೇಟಾ ಖಾಲಿ. ಮೂವಿ ಟ್ಯಾಪೆಲ್ಲ ಡೇಟಾನೂ ಚೆನ್ನಾಗಿ ಕುಡಿಯುತ್ತೆ ಮತ್ತು ನಿಮ್ಮ ಬ್ಯಾಟ್ರಿನೂ ಚೆನ್ನಾಗಿ ಟ್ರೈನ್ ಮಾಡಾಕುತ್ತೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಇವಾಗ ಎಲ್ಲಂದರೆ, ನಾನು ಇವಾಗ ಹೋಗ್ತಾ ಇರೋದು ಮಲಾಕಾ. ಇಲ್ಲಿಂದ ಒಂದು ಮೆಟ್ರೋ ಹಿಡ್ದು ಇನ್ನೊಂದು ಜಾಗಕ್ಕೆ ಹೋಗಬೇಕು. ಅಲ್ಲಿಂದ ಮಲಾಕಾಗೆ ಬಸ್ ಸಿಗುತ್ತೆ. ಸರಿ, ನಾನು ಇಲ್ಲಿಂದ ಮೆಟ್ರೋ ಹತ್ತಿ ಹೋಗಿ ಮಲಾಕಾ ಬಸ್ ಸ್ಟೇಷನಿಂದ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇದೇ ಮೋನೋ ರೈಲು. ನಾನು ಇವಾಗ ಇದರಲ್ಲೇ ಬಂದಿದ್ದು. ನನ್ನ ಹೋಟ್ಲಿಂದ ಇದರಲ್ಲೇ ನಾನು ಬಂದಿದ್ದು. ಇದು ಶಾರ್ಟ್ ಡಿಸ್ಟೆನ್ಸ್ಗೋಸ್ಕರ ಬಿಟ್ಟಿದ್ದಾರೆ. ಶಾರ್ಟ್ ಡಿಸ್ಟೆನ್ಸ್ ಅಂದರೆ ಒಂದು 10 ಸ್ಟಾಪ್ 12 ಸ್ಟಾಪ್ ಹೋಗುತ್ತದೆ ಅಷ್ಟೇ. ಅದೇ ಮೋನೋ ರೈಲು ನಾನು ಬಂದಿದ್ದು. ಚೆನ್ನಾಗಿರುತ್ತೆ, ಎಲ್ಲ ಒಂದೇ ಥರ ಫೀಲ್ ಇರುತ್ತೆ. ಹೆಸರು ಸೇಮ್ ಮೋನೋ ರೈಲು. KTM, LRT, MRT ಅಂತ ನೇಮ್ ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ. ಇದು ಬಂದು 7-Eleven. ನಮ್ಮೂರು ಸೂಪರ್ ಮಾರ್ಕೆಟ್ಗಳಿದ್ದಂಗೆ ಎಲ್ಲ ಬೆಲೆನೇ ಸ್ವಲ್ಪ ಚೀಪಾಗಿ ಸಿಗುತ್ತೆ ನಿಮಗೆಲ್ಲ. ಒನ್ ಸ್ಟಾಪ್ ಫಾರ್ ಆಲ್ ಸೊಲ್ಯೂಷನ್ ಇದ್ದಂಗೆ ಅದು. ನಮ್ಮೂರು ಸೂಪರ್ ಮಾರ್ಕೆಟೇ ಅಂದ್ಕೊಳ್ಳಿ. ಟರ್ಮಿನಲ್ ಬರ್ಸಿಪಾಡು ಸಲಾಟಾನ್. ಇಲ್ಲಿಂದ ನಾವು ಮಲಾಕಾಗೆ ಬಸ್ ಸಿಗುತ್ತೆ. ಅಲ್ಲೆಲ್ಲೂ ಸಿಗೋಲ್ಲ. ನಾವು ಈ ಸ್ಟೇಷನ್ಗೆ ಬಂದು ಇಲ್ಲಿಂದ ಬಸ್ ಹಿಡಿಬೇಕು ಮಲಾಕಾಗೆ. ಓಕೆ, ಟಿಕೆಟ್ಸ್ ಎಲ್ಲ ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಟರ್ಮಿನಲ್ ಬರ್ಸಿಪಾಡು ಸೆಲಾಟಾನ್ ಹಿಡಿದ್ದೀನಿ. ಇದೇ ಟಿಕೆಟು. ನಾವು ಹೋಗ್ತಾ ಇರೋದು ಇವಾಗ ಮಲಾಕಾಗೆ. 11:25 ಬಸ್ ಇದೆ. ವೆಯ್ಟ್ ಮಾಡಬೇಕು. ವೆಯ್ಟಿಂಗ್ ಏರಿಯಾ ಇದೆ ನೋಡಿ, ಫುಲ್ ವೆಯ್ಟಿಂಗ್ ಏರಿಯಾ ಇದೆ. ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಇವಾಗ ಬಸ್ 11:25 ಬರುತ್ತೆ. ಬಸ್ ಒಳಗೆ ಹತ್ಮೇಲೆ ನಾನು ವಿಂಡೋ ಸೀಟೇ ತೊಗೊಂಡಿದ್ದೀನಿ. ಅಲ್ಲಿ ಬಸ್ ಒಳಗಡೆ ಹತ್ಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಹಂಗೆ ವ್ಲಾಗ್ನ. ಇದು ಮೇಲೆ ಟಿಕೆಟ್ ತೊಗೊಂಡು ಗೇಟ್ ನಂಬರ್ 1ಗೆ ಬರಬೇಕು. ಅಲ್ಲಿ ಗೇಟ್ ನಂಬರ್ 1ಅಲ್ಲಿ ಬಸ್ ಬರುತ್ತೆ.
ನೋಡಿಸ್ತೀನಿ ನೋಡಿ ಗೇಟ್ ನಂಬರ್ 1. ಈ ಎಲಿವೇಟರಲ್ಲಿ ಕೆಳಗಡೆ ಬಂದರೆ ಗೇಟ್ ನಂಬರ್ 1 ಆಪೋಸಿಟಲ್ಲೇ ಇರುತ್ತೆ. ಎಲ್ಲ ಪ್ಯಾಸೆಂಜರ್ಸ್ ವೆಯ್ಟ್ ಮಾಡ್ತಾಯಿದ್ದಾರೆ. ನಾನು ಬಸ್ಸಲ್ಲಿ ಹೋಗಿ ನಿಮಗೆ ಮತ್ತೆ ಸಿಗ್ತೀನಿ. ಟಿಕೆಟ್ ಕಾಸ್ಟಿಂಗ್ ಬಂದು 10 ರಿಂಗೇಟ್ಸ್ 40 ಸೆಂಟ್ಸ್. 10 ರಿಂಗೇಟ್ಸ್ ಅಂದರೆ 180 ರೂಪಾಯಿ, 40 ಸೆಂಟ್ಸ್ ಅಂದರೆ 40 ರೂಪಾಯಿ. 40 ಸೆಂಟ್ಸ್ ಅಂದರೆ 40 ರೂಪಾಯಿ ಅಲ್ಲ, 8 ರೂಪಾಯಿ ಇರಬೇಕು. 8 ರೂಪಾಯಿ 40 ಸೆಂಟ್ಸ್ ಅಂದರೆ 10 ರಿಂಗೇಟ್ಸ್ 40 ಸೆಂಟ್ಸ್ ಟಿಕೆಟ್ ಪ್ರೈಸ್ ಬಂದು. ಮಲಾಕ ಜರ್ನಿ ಸ್ಟಾರ್ಟ್ ಆಗಿದೆ. ಬಸ್ಸು 11:25 ಇದೆ. ಇದು ಇವಾಗ 10 ಮಿನಿಟ್ಸ್ ಡಿಲೇ ಬಸ್. ನಾನು ಹೋಗ್ತಾ ಇರೋ ಬಸ್ ಇದೆ. ಪ್ರತಿಯೊಂದು ಬಸ್ಸು ಎ ಸಿ ಕಂಡೀಷನ್ ಆಗಿರುತ್ತೆ. ಎಲ್ಲ ಎ ಸಿ ಫುಲ್ ಎ ಸಿ ಇರೋ ಬಸ್ಸುಗಳೇ. ಸಿಗೋಣ ಮತ್ತೆ. ಇವಾಗ ನಾನು ಮಲಾಕ ಬಂದಿದ್ದೀನಿ. ಮಲಾಕ ಸೆಂಟ್ರಲ್ ಇದ್ದೀನಿ. ಇಲ್ಲಿಂದ ಇಲ್ಲಿ ಒಂದು ಜಾಗದಲ್ಲಿ ಸೇಮ್ ನಮ್ಮ ಮೆಜೆಸ್ಟಿಕ್ ಥರ ಹಿಂಗೆ ಆ ಸ್ಪಾಟಲ್ಲೇ ಆ ಬಸ್ಸಸ್ ಬರೋದು ನೋಡಿ. ಇದು ಆ ಸ್ಪಾಟ್ ನೋಡಿ. ಇಲ್ಲಿ ಅವ್ರವ್ರ ಬಸ್ ಬರುತ್ತೆ. ನನ್ನ ಸ್ಪಾಟ್ ಬಂದಿದ್ದು 16. ಇಲ್ಲಿ F100 ಬರುತ್ತಂತೆ ಬಸ್ಸು. F100 ಬರುತ್ತೆ. ನಾನು ಇವಾಗ ನೆಕ್ಸ್ಟ್ ಹೋಗ್ತಿರೋದು ಡಚ್ ಸ್ಕ್ವೇರ್ಗೆ ಹೋಗಿ ಅಲ್ಲಿಂದ ಎಲ್ಲ ಪ್ಲೇಸಸ್ಸು ಒಂದೊಂದೇ ತೋರಿಸೋದು. 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು ಬರೋಕ್ಕೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಗೆ. ನಾನು ಬಂದಿದ್ದ ಬಸ್ ಅಂತೂ ನೆಕ್ಸ್ಟ್ ಲೆವೆಲ್ ಲಕ್ಸುರಿ, ಆರಾಮ್. ಅದು ಹೋಗಿದ್ದು ಗೊತ್ತಾಗಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಕೊಂಬಂದೆ. ರೋಡಲ್ಲಿ ಏನಿಲ್ಲ, ಬರೀ ತೆಂಗಿನ ತೋಪೆ. ನಾನು ಬರಬೇಕಾದ್ರೆ ನೋಡೋಲ್ಲ, ಫುಲ್ಲು ತೆಂಗಿನಕಾಯಿ ತೋಪಿದೆ. ಅದು ಕವರ್ ಮಾಡಿದ್ದೀನಿ, ಅದು ಹಾಕ್ತೀನಿ ಬ್ಲಾಗಲ್ಲೇ. ಬಸ್ ಬಂದಿದ ತಕ್ಷಣ ಬಸ್ ಹತ್ಕೊಂಡು ಡಚ್ ಸ್ಕ್ವೇರಲ್ಲಿ ಇಲ್ಬಿಟ್ಟು ಅಲ್ಲಿಂದ ನಾನು ಹಂಗೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಇಡೀ ಬಸ್ಸಿಗೆ ನಾನು ಒಬ್ಬನೇ ಇರೋದು. ಹಿಂದೆಗಡೆನೇ ಯಾರು ಇಲ್ಲ, ಮುಂದೆಗಡೆನೇ ಯಾರಿಲ್ಲ. ಅದಕ್ಕೆ ಕರೆಕ್ಟ್ ಟೈಮ್ ಬಂದರೆ ಪಿಕಪ್ ಮಾಡಿಬಿಡ್ತಾರೆ. ನಾವು ಒಬ್ಬರಿದ್ರು ಅಷ್ಟೇ, ಯಾರಿದ್ರು ಅಷ್ಟೇ, ಅವ್ರ ಟೈಮ್ಗೆ ಅವ್ರು ಎತ್ಬಿಡ್ತಾರೆ. ಯಾಕಂದರೆ ನೆಕ್ಸ್ಟ್ ಬಸ್ ಬಂದು ಅಲ್ಲಿ ಸ್ಟಾಪ್ ಆಗ್ತಾ ಇರುತ್ತೆ. ಬಸ್ಸಲ್ಲಿದ್ದೀನಿ 20 ಮಿನಿಟ್ಸ್ ಅಂತೆ ಮಲಾಕ ಹೋಗೋಕ್ಕೆ. ಅಲ್ಲೋಗಿದ್ದೆ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ತಿರ್ಗಾ. ನೆಕ್ಸ್ಟ್ ಲೆವೆಲಲ್ಲಿದೆ ಬಿಸಿಲು. ಅಲ್ಲಿ ಕೋಲಾಲಂಪುರು ನಾನಿದ್ದ ಜಾಗದಲ್ಲಿಂತ ಇಲ್ಲಿ ಭಯಂಕರ ಬಿಸಿಲು. ಅಲ್ಲಿ ಇಷ್ಟೊಂದು ಇದ್ದಿಲ್ಲ. ನಾನು ಬೆಳಗ್ಗೆ ಅಲ್ಲೂ ಓಡಾಡಿದ್ದೀನಲ್ಲ, ಇಷ್ಟೊಂದು ಬಿಸಿಲಿದ್ದಿಲ್ಲ. ಇಲ್ಲಿ ಸೂರ್ಯ ಬಂದು ಪಕ್ಕದಲ್ಲೇ ಸುಡ್ತಾ ಇರೋಂಗಿದೆ, ಆಗ್ತಾಯಿಲ್ಲ. ತುಂಬ ಭಯಂಕರ ಬಿಸಿಲಿದೆ. ಅದೇ ಜನ ಎಲ್ಲ ನಾರ್ಮಲಾಗಿ ಓಡಾಡ್ತವ್ರೆ. ನಾನು ಇವಾಗ ನಾರ್ಮಲಾಗಿ ಓಡಾಡಬೇಕು. ಡಚ್ ಸ್ಕ್ವೇರಲ್ಲಿ ಇವಾಗ ಆಲ್ರೆಡಿ ಡಚ್ ಸ್ಕ್ವೇರಲ್ಲಿದ್ದೀನಿ. ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಡಚ್ ಸ್ಕ್ವೇರ್ ಚರ್ಚು. ಇದು ಫೌಂಟೇನ್ ಇಲ್ಲೊಂದು. ನಮ್ಮೂರು ಚೆಂಡು ಹೂವು.
ಇದು ಕ್ರೈಸ್ಟ್ ಚರ್ಚ್ ಮಲಾಕಾ. ಚರ್ಚ್ ಮಲಾಕಾ. ಇದೆಲ್ಲ ಶಾಪ್ಸು ಯೂಟ್ಯೂಬಲ್ಲಿ ನೋಡಿರ್ತೀರಲ್ಲ, ಈ ಬಂಡಿಗಳು ಡಿಸೈನ್ ವೆರೈಟಿ ಬಂಡಿಗಳು, ಸೇಮ್ ಶಾಪ್ಸ್ ಎಲ್ಲ ಸೇಮೇ, ಸೊವಿನಿಯರ್ ಶಾಪ್ಸ್. ಇಲ್ಲಿ ಐಲೋ ಮಲಾಕಾ, ಅದೇ ಮಲಾಕಲ್ಲಿ ರಿಲೇಟೆಡ್ ಶಾಪ್ಸ್ ಇರುತ್ತೆ. ಮಲಾಕಾ ಯಾವುದ್ರಲ್ಲೂ ಮೈಕ್ ಹಾಕ್ಬಿಟ್ಬಿಟ್ಟಿದ್ದಾರೆ ಜಿಂಗಾರ ಜಿಂಗಾಲೆ ಅಂತ. ಆ ಜಿಂಗಾರ ಜಿಂಗಾಲೆ ಓಡ್ತಾನೆ ಐತೆ ನಮ್ಮ ಬಂದಾಗಿಂದ. ಆದರೆ ತುಂಬ ಬಿಸಿಲಿದೆ ಇಲ್ಲಿ, ಅಲ್ಲಿನ ಥರ ಇಲ್ಲ, ಇಲ್ಲಿ ಬಿಸಿಲು ತುಂಬ ಇದೆ. ಐಲೋ ಮೆಲಾಕಾ, ಐಲೋ ಮೆಲಾಕಾ. ರಿವರ್ ಕ್ರೂಸ್ದು ಟಿಕೆಟ್ ಇಸ್ಕೊಂಡೆ. ಟಿಕೆಟ್ ಬಂದು 30 ರಿಂಗೆಟ್ಸ್. ನಮ್ಮ ಇಂಡಿಯನ್ ಕರೆನ್ಸಿಗೆ 540 ರೂಪಾಯಿ ಆಗುತ್ತೆ ಅನಿಸುತ್ತೆ. ಹಂಗೆ ಅದು 5 ಮಿನಿಟ್ಸ್ ವಾಕ್. ಒಂದು ಜಾಗದಲ್ಲಿ ಅವರು ಇದು ಮಾಡಿದ್ದಾರೆ, ಸ್ಟೇಷನ್ ಥರ, ಬೋಟ್ ಸ್ಟೇಷನು. ಅಲ್ಲಿಗೆ ನಾವೇ ಹೋಗಬೇಕು. ಇದು ಒಳ್ಳೆ ನೀರ ಗೊಬ್ಬ ನೀರು ಅಂತಲೂ ನನಗೆ ಗೊತ್ತಿಲ್ಲ, ಗಲೀಜ್ ನೀರು ಇದ್ದಂಗೆ ಇದೆ. ಜೆಫಿ ಅಂತ ಒಂದು ಜಾಗ ತೋರಿಸಿದ್ರು, ಅಲ್ಲೋಗಿ ವೆಯ್ಟ್ ಮಾಡಬೇಕಂತೆ. ಒಂದು ಬೋಟಿಂಗ್ ಹೋಗುತ್ತೆ, ಒಂದು ಬೋಟಿಂಗ್ ಬರುತ್ತೆ ನೋಡಿ, ಬೋಟಲ್ಲಿ ಬರ್ತಾ ಇದೆ. ಫಾಲೋ ದ ರಿವರ್ ಅಂತ ಹೇಳಿದ್ರು. ನಾನು ರಿವರ್ ಫಾಲೋ ಮಾಡಿದ್ರೆ ಆ ಜಾಗಕ್ಕೆ ಹೋಗ್ಬೋದು. ಅಲ್ಲಿ ತಿರುಗ್ತಾ ಇದೆಯಲ್ಲ ಮೇಲೆ, ಎಷ್ಟು ನೀಟಾಗಿ ಕಾಣ್ತಾ ಇದೆಯೋ ಗೊತ್ತಿಲ್ಲ. ಅಲ್ಲೊಂದು ಮೇಲೆ ತಿರುಗ್ತಾ ಇದೆ, ಅಲ್ಲೂ ಹೋಗ್ಬೇಕಂತ ನನಗೆ ಆಸೆ. ನಾವು ಹೋಗೋಣ. ಸಿಗರೇಟ್ ಸೇದೋರಿಗೆ ಮಾತ್ರ ಬರೋನೇ ಇಲ್ಲ ಗುರು. ಎಲ್ಲ ಹೇಳಿದ್ರಲ್ಲ ಜೆಫಿ ಅಂತ ಹೇಳಿದ್ರು. ಜೆಫಿ ಅನ್ನೋ ಜಾಗ ಅಲ್ದ್ರು. ದಯವಿಟ್ಟು ಮಲೇಷ್ಯಾಗೆ ಬರೋರ್ಗೆ ಒಂದು ರಿಕ್ವೆಸ್ಟು, ಎಷ್ಟಾಗುತ್ತೋ ಅಷ್ಟು ಕ್ಯಾಶ್ ಕಮ್ಮಿನೇ ಇಟ್ಕೊಳ್ಳಿ. ಇಲ್ಲಿ ಎಲ್ಲ ಕಡೆ ಕ್ಯಾಶ್ ತುಂಬ ಕಡೆ ಅಕ್ಸೆಪ್ಟ್ ಮಾಡಲ್ಲ, ಕಾರ್ಡೇ ಅವ್ರು ತುಂಬ ಕಡೆ ನೋಡೋದು. ಮತ್ತು ಮಲಾಕಾ ಬರೋಕ್ಕೆ ಅವರು ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ. ಬಸ್ ಸ್ಟಾಪು, ನಾನು ಮಲಾಕಾ ಬರೋಕ್ಕೆ ಬಸ್ ಸ್ಟಾಪ್ ಇದ್ನಲ್ಲ, ಅಲ್ಲಿ ಬಂದು ಅವರು ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ. ಅಲ್ಲಿ ನೀವು ಕ್ಯಾಶೇ ಕೊಟ್ಟಾಗಬೇಕು ಅವ್ರಿಗೆ. ಹಾಕಿದ್ದಾರೆ ಕಾರ್ಡ್ಸ್ ನಾಟ್ ಅಲೋಡ್, ವಿ ಡೋಂಟ್ ಅಕ್ಸೆಪ್ಟ್ ಕಾರ್ಡ್ಸ್ ಅಂತ. ಅವ್ರು ಕಾರ್ಡ್ಸ್ ತೊಗೊಳ್ಳಲ್ಲ. ನೀವು ದಯವಿಟ್ಟು ಅಂತ ಕ್ಯಾಶು ಸ್ವಲ್ಪ ಇಟ್ಕೊಳ್ಳಿ. ಮೇಯ್ನ್ ಯಾವುದೋ ಒಳ್ಳೆ ಇಂಟರ್ನ್ಯಾಷನಲ್ ಬ್ಯಾಂಕ್ದು ಕ್ರೆಡಿಟ್ ಕಾರ್ಡೋ ಇಲ್ಲ ಯಾವುದೋ ಇವಾಗೆಲ್ಲ ನಿಯೋ ಗ್ಲೋಬಲ್ ಬಂದಿದೆಯಲ್ಲ, ಆ ಥರ ಯಾವುದೋ ಒಂದು ಕಾರ್ಡ್ ಇಟ್ಕೊಳ್ಳಿ. ಈ ಥರ ಬರೋ ಜಾಗದಲ್ಲಿ ಚೆನ್ನಾಗಿ ಕಾಸು ಲೋಡ್ ಮಾಡಿಕೊಂಡು ಬನ್ನಿ. ಸುಮ್ಮನೆ ಇಲ್ಲಿ ಬಂದು ನೆನ್ನೆ ನಾನು ಅಲ್ಲಿ ಹೋದಾಗ ಪಾಪ ಒಂದು 5-6 ಜನ ಬಂದು ನನ್ನ ಕೇಳ್ತಾಯಿದ್ರು, ನಮ್ಮ ಹತ್ರ ಕ್ಯಾಶ್ ಇದೆ, ಅವರು ಕ್ಯಾಶ್ ತೊಗೊತಲ್ಲ, ನಾವು ನಿಮಗೆ ಕ್ಯಾಶ್ ಕೊಡ್ತೀವಿ, ನಮ್ಮ ಕಾರ್ಡಲ್ಲಿ ಸ್ವೈಪ್ ಮಾಡಿಕೊಡಿ ಅಂತ. ಹಂಗೆ ಕೇಳ್ಬೇಕಾದ್ರೆ ನಾವು ಹೆಂಗೆ ಮಾಡೋಕ್ಕೆ? ಆದರೆ ಅವ್ರು ಬೇರೆಯವ್ರನ್ನ ಕೇಳಿದ್ರು. ನನಗೆ ಮುಂಚೆ ಸ್ವಲ್ಪ ಚೈನೀಸ್ ಅವ್ರನ್ನೆಲ್ಲ ಕೇಳಿದ್ರು, ಅವ್ರು ತಗೊಂಡೇ ಇಲ್ಲ.
ಯಾರು ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡಲ್ಲ. ನೀವು ಕೇಳ್ಕೊಂಡು ನಿಂತ್ಕೊಂಡೇ ಇರ್ತೀವ. ಆ ಥರ ಇತ್ತು ಕಾರ್ಡಲ್ಲಿ. ನನ್ನ ಹತ್ರ ಕ್ಯಾಶ್ ಲೋಡ್ ಆಗಿತ್ತು ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರ ಹತ್ರ ಕಾಸು ಇಸ್ಕೊಂಡೆ. ದಯವಿಟ್ಟು ಇದನ್ನು ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ. ಕ್ಯಾಶ್ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಇಟ್ಕೊಂಡು ಕಾರ್ಡಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಓಕೆ, ಬೋಟ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ನಾನು. ಕ್ರೂಸ್ ಸ್ಟಾರ್ಟ್ ಆಗಿದೆ. ಹಿಂದೆ ಡ್ರೈವರ್ ಇದ್ದಾರೆ. ಡ್ರೈವರ್ ಮುಂದೆನೇ ಕೂತ್ಕೊಂಡಿದ್ದೀನಿ. ಇವಾಗ ಆ ಕಡೆ ವ್ಯೂ ತೋರಿಸ್ಕೊಂಬರ್ತೀನಿ. 30 ಮಿನಿಟ್ಸ್ ಡ್ರೈವ್ ಇದು, ನೋಡ್ಕೊಂಬನ್ನಿ ಹಂಗೆ. dan berpatah balik ke muara ini, dan dia akan mengambil masa selama kira-kira 35 hingga 45 minit. Sepanjang perjalanan ini, tuan-tuan dan puan-puan dapat melihat jalan yang tidak berjalan jalan tuan. Untuk pengetahuan tuan-tuan dan puan-puan, Negeri Melaka telah mendapat penghirapan sebagai bandaraya warisan dunia UNESCO pada 1 hari Julai 2008. Hello, welcome ladies and gentlemen. कलर बिल्डिंग संगे कलर बिल्डिंग वाओ 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 सो ब्यूटीफुल minutes drive ಇದು only 30 minutes drive ಗೆ 30 ringgits ನಿಮಿಷಕ್ಕೆ 1 ringgit ಆಗುತ್ತೆ ಇಲ್ಲಿನ ಲೋಕಲ್ ಅವ್ರದ್ದು ಮನೆಗಳು ನೋಡಿ ಕೆಂಪು ಕೆಂಪಗೆ ಲೋಕಲೆನ್ಸ್ ಮನೆ bagi mengangkut barang dari kapal
ಕಂಪೇರ್ ಮಾಡಿದ್ರೆ ಇದು ಹೊರತು ಮಾವಿನಕಾಯಿ ಮರದಲ್ಲಿ ಫುಲ್ ಮಾವಿನಕಾಯಿ ಗೋವಾ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟ್ರ್. 500 ರೂಪಾಯಿಗೆ ಇಷ್ಟೊತ್ತು ಗೋವಲ್ಲಿ 1600 ರೂಪಾಯಿ ಇಸ್ಕೊಂಡು ಇದಾರೆ ಮುಗಿ ಸಾಕಿದ್ರು. Di sebelah hadapan kanan adalah sebuah jeti Melaka River Cruise yang pertama. Visit Melaka 2024. Jeti ini telah beroperasi Visit Melaka pada ketika dahulu 2024. dikenali sebagai pengkalan ಮಾತಾಡೋದಿಂಗೆ atau Old Port. ಬೋಟ್ ಟೂರ್ ಮುಗೀತು. ಬೋಟ್ ಟೂರ್ ಮುಗಿಸ್ಕೊಂಡು ಇವಾಗ ಈ ಟವರ್ ಮೇಲೆ ಹೋಗೋದು. ಇದು ಮಿನಾರಾ ಟೈಮಿಂಗ್ ಸಾರಿ. ಇವ್ರು ಹೆಂಗೆ ಹೇಳ್ತಾರೆ ಅಂದರೆ ಮಿನಾರಾ ಟೈಮಿಂಗ್ ಸಾರಿ ಅಂತಾರೆ ಇವರು. ಇಲ್ಲೇ ಫುಡ್ ಕೋರ್ಟ್ ಎಲ್ಲ ಇದೆ. ಎಲ್ಲ ಎಕ್ಸ್ಪೆನ್ಸಿವ್. ಏನಾದ್ರು ಕಮ್ಮಿ ಇರುತ್ತೆ ಅಂತಲ್ಲ, ದಯವಿಟ್ಟು ಗೆಸ್ ಮಾಡ್ಕೊಂಡಂತೂ ಬರೋಕ್ಕೆ ಹೋಗ್ಬೇಡ್ರಿ. ಬೆಂಗಳೂರಲ್ಲಿ ಯಾವ ಕಾಸ್ಟ್ಲಿ ಫುಡ್ ತಿಂತ ಇಲ್ಲ, ಅದು ಚೀಪೆಸ್ಟ್ ಫುಡ್. ಇವಾಗ ಅವರೆಲ್ಲ ಹೋಗ್ತಾವ್ರೆ, ನೆಕ್ಸ್ಟ್ ನಾವು ಹೋಗ್ತೀವಿ. ಸರಿ, ಆ ಟಿಕೆಟ್ ಇಸ್ಕೊಂಡು ಅದಕ್ಕೆ ರೆಡಿ ಆಗ್ತೀನಿ ಹೋಗೋಕ್ಕೆ. ಆ ಟವರ್ ನಾನು ಅವಾಗ ಹೇಳಿದ್ನಲ್ಲ, ಆ ಟವರ್ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಸ್ವಿಮ್ಮಿಂಗ್ ಪೂಲ್ ಇದೇನಂತ ಮಜಾ ಏನಿಲ್ಲ. ಇದು ಹೆಂಗೆ ಹೋಗೋದು ಅಂತ ಗೊತ್ತಾಗ್ತದೆ. ಈ ರೋಡಲ್ಲಿ ಬೀಚ್ ಪರ್ಟಿಕ್ಯುಲರ್ ಆಗಿ ಬೀಚ್ ಥರ ಏನಿಲ್ಲ. ಇವಾಗ ನನಗೆ ಬೀಚ್ಗೆ ಹೋಗ್ಬೇಕನ್ನಿಸ್ತು, ಅದು ಹೆಂಗೆ ಹೋಗೋದು ಗೊತ್ತಿಲ್ಲ. ಮಾತಾಡ್ತಾನೆ ಸರಿ ಬಿಡು, ಸೈಲೆಂಟ್ ಆಗಿರಲ್ಲ. ಇದು ಎಷ್ಟು ಮಿನಿಟ್ ಡ್ರೈವ್ ಅಂತ ಗೊತ್ತಿಲ್ಲ. ನನಗೆಲ್ಲ ಇದು ಹೊರ್ತಂದರೆ ಹೊರ್ತಲ್ಲ. 26 ರಿಂಗೇಟ್ಗೆ ಏನಂತ ಮಜಾ ಇಲ್ಲ. ಆ ಕಡೆ ಎಲ್ಲ ಬೀಚ್ ಫುಲ್ ಹಾರ್ಬರ್ಸ್ ಎಲ್ಲ ಇದೆ. ನಿಮ್ಗೆ ಎಷ್ಟು ಕಾಣಿಸ್ತದೆಯೋ ಗೊತ್ತಿಲ್ಲ. ಅದು ಹೆಂಗೆ ಬೀಚ್ಗೆ ಹೋಗೋದು ನೋಡ್ತಾ ಇದ್ದೀನಿ. ಇಲ್ಲಿ ಅವ್ರು ಬೀಚ್ ಅಂತ ಸ್ಪೆಸಿಫೈಡ್ ಆಗಿ ಕೊಂಡ ಇದಿಲ್ಲ. ಇದೆಲ್ಲ ಫುಲ್ ಬೀಚ್. ಯಾರು ಇಲ್ಲ ಗುರು ಬೀಚಲ್ಲಿ. ಮೇಲೆ ಬಂದು ತಿರುಗ್ತಾ ಇರುತ್ತೆ. ಹಿಂಗೆ ನಾವು ತಿರುಗಿಸ್ತಾ ಇರುತ್ತೆ, ನಾವು ನೋಡ್ತಾ ಇರ್ಬೇಕಷ್ಟೇ. ನಾನು ಫ್ಲೈಟಲ್ಲಿ ಬಂದಮೇಲಿಂದ ಇದೆಲ್ಲ ಮೇಲೆ ಭಯನೇ ಹೋಗ್ಬಿಟ್ಟಿದೆ.
ಫ್ಲೈಟಲ್ಲಿ ಮೇಲೇ 5 ನಿಮಿಷ ಅಲ್ಲಾಡಿಸ್ಬಿಟ್ರು ನಮಗೆ. ಇವೆಲ್ಲ ಯಾವುದು ಗುರು ನಮಗೆ. ಅಲ್ಲ ನನಗೆ ಯಾವ ಈ ಥರ ಮೇಲೆ ಹೋಗೋ ಐಟಮ್ ಯಾವುದೆಲ್ಲ ಭಯ. ಒಂದು ಫ್ಲೈಟಲ್ಲಿ ಮುಗಿಸಿದ್ದೆ ಇದೆಲ್ಲ ಈಸಿ ಆಗೋಯ್ತು. ಅಷ್ಟೇ ಕೆಳಗಡೆ ಇಳಿಸ್ಬೋದು. ಅಷ್ಟೇ ಇದೆ, ಕೆಳಗಡೆ ಹೋಗಿ ಸಿಗ್ತೀನಿ ನಾನು. ಇದು ನಮ್ಮ ಪೈರೇಟ್ಸ್ ಬೋಟ್. ಪೈರೇಟ್ಸ್ ಅವ್ರು ಯೂಸ್ ಮಾಡಿರೋದು, ಯಾರು ಯೂಸ್ ಮಾಡಿರೋದು ಗೊತ್ತಿಲ್ಲ. ಅದರೊಳಗೆ ಹೋಗೋಕ್ಕೆ 30 ರಿಂಗೆಟ್ಸ್. ಇಲ್ಲೇನಂದರೆ ಸ್ಪೆಷಲ್ ಕ್ಯಾಟಗರೈಸ್ ಮಾಡ್ತಾರೆ. ಇಂಡಿಯನ್, ಫಾರಿನರ್ಸ್, ಮಲೇಷಿಯನ್, ನಾನ್ ಮಲೇಷಿಯನ್, ಆ ಥರ ಕ್ಯಾಟಗರೈಸ್ ಮಾಡ್ತಾರೆ. ಅವ್ರಿಗೂ ನಮಗೂ 10 ರಿಂಗೆಟ್ ಡಿಫ್ರೆನ್ಸ್ ಇರುತ್ತೆ. ಇದು ಬರ್ತಾಯಿದೆ ನೋಡಿ. ಇದರಲ್ಲಿ ಹೋಗೋಕ್ಕೆ ಎಷ್ಟಂತ ಗೊತ್ತಿಲ್ಲ. ಇದು ಎಕ್ಸ್ಪ್ಯಾಂಡರ್. ಒಳಗಡೆ ಹೋಗಿ ಸುಮ್ಮನೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರ್ತೀನಿ ರೀ. ಇವಾಗ ನಾವು ಜಾಂಕರ್ ಸ್ಟ್ರೀಟಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಹಿಂದೆಗಡೆ ಇದೇ ಜಾಂಕರ್ ಸ್ಟ್ರೀಟ್. ಎಂಟ್ರೆನ್ಸ್ ಒಳ್ಳೆ ಹಾವೆಲ್ಲ ಕೊಟ್ಟು ಒಳ್ಳೆ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ನಾನು ಹಂಗೆ ಆ ಕಡೆ ತೋರಿಸ್ಕೊಂಬರ್ತೀನಿ. ಸ್ಟ್ರೀಟ್ ವಾಕ್ ತೋರಿಸ್ತೀನಿ ಆ ಕಡೆ. ಆದರೆ ಸ್ವಲ್ಪ ಟ್ರಾಫಿಕ್ ಈ ಏರಿಯಾ, ಫುಲ್ ಟ್ರಾಫಿಕ್ ಇರುತ್ತೆ. ಜಾಂಕರ್ ಸ್ಟ್ರೀಟ್, ಉತ್ತುಪಿರಿ. ಕರಿ ಚಿಕನ್ ಬ್ರೆಡ್. ಬರೀ ತಿನ್ನೋದೇ ಗುರು. ಈ ಊಟ ತಿಂದು ನನಗೆ ಬೇಜಾರಾಗೋಗ್ಬಿಟ್ಟಿದೆ. ಉಪ್ಪಿರಲ್ಲ, ಖಾರಲ್ಲ, ಬರೀ ಅವ್ರದ್ದು ಚೈನೀಸ್ ಸಾಸ್ ಇರುತ್ತಲ್ಲ ಅದೇ. ಇದೆ ಕಾರು, ಹಳೇ ಕಾರ್ ಇದು ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ. ಇದಕ್ಕೆಲ್ಲ FC ಗಿಫ್ಟ್ ಏನು ಕೇಳಲ್ವ ಏನೋ ಗೊತ್ತಿಲ್ಲಪ್ಪ. ನಿಸಾನ್ ಅವ್ರದ್ದು. ನಿಸಾನ್ ಎಂಜಾಯ್ ನಮ್ಮೂರಲ್ಲಿರೋದು ಇದು ದೊಡ್ಡದು. ಹಳೆ ಕಾರ್ನ ಯಾವುದು ಇವ್ರು ಹಾಳು ಮಾಡ್ಕೊಂಡಿದ್ದೀವಿ. ನೋಡಿ ಅಲ್ಲಿ ನಿಂತಿರೋ ಕಾರು ಫುಲ್ ಹಳೇದು. ಎಕ್ಸಾಸ್ಟ್ ನೋಡಿ ಅದ್ರದ್ದು. ನಾಸಿ ಲಮಾಕ. ಅದರಲ್ಲಿರೋದು ನಾಸಿ ಲಮಾಕ. ನೋಡ್ರಿ ಗೊಂಬೆಗಳು ಬೇರೆ ಇರುತ್ತೆ.
ಇದು ಮಸ್ತ್ ಇದೆ. 1.25 ರಿಂಗಟ್ಟ. ನಮ್ಮೂರಲ್ಲೂ ಸೇಮ್ ಇದು. ಅಲ್ಲೊಂದು 25 ಅಂದಿದ್ದು, ನಮ್ಮೂರಲ್ಲೂ ಸೇಮ್. ಇಲ್ಲಿ ನಮ್ಮೂರಲ್ಲಿ ಸಿಗ್ತಿದ್ದೇನು ಇಲ್ಲಿಲ್ಲ. ಚಿಕನ್ ರೈಸ್ ಬಾ. ಈ ಫ್ರೂಟ್ ಮಾತ್ರ ಫೇಮಸ್ ಗುರಲ್ಲಿ. ಅಷ್ಟು ಸ್ಮೆಲ್, ಅಂಗಡಿ ಹತ್ರ ಹೋದ್ರೇ ಸ್ಮೆಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಶಾಪ್ಗಳಾದರೆ ಹೆವಿ ಕಾಸ್ಟ್ಲಿ. ಅದೆಲ್ಲ ನಮ್ಮೂರು ಚನ್ನಪಟ್ಟಣದಲ್ಲೇ ಮಾಡಿಬಿಡ್ತಾರೆ. ಬರ್ಲೀಸ್ ದ ಮೆಲ್ಟಿಂಗ್ ಪಾಟ್, ಲೆಕ್ಸಸ್ ಕಾರ್ ನೋಡಿ. ಫುಡ್ ಸ್ಟ್ರೀಟ್ ಥರ ರೋಡಲ್ಲೇ ಇರೋ ಥರ ನಾನು ನೋಡಿದೆ. ಅದೆಲ್ಲಿದೆ ಗೊತ್ತಿಲ್ವಾ. ನಮಸ್ತ. ಓಕೆ, ನಾನು ಆ ಫುಡ್ ಸ್ಟ್ರೀಟ್ ಹತ್ರ ಹೋಗಿ ಅಲ್ಲಂಗೆ ಕಂಟಿನ್ಯೂ ಮಾಡ್ತೀನಿ. ನಾವು ಇವಾಗ ಬಂದಿರೋದು ಚೆಂಗ್ ಹುಂಗ್ ಹಾಂಗ್ ಟೆಂಪಲ್ಲು. ಒಳಗಡೆ ಹೋಗೊಂದು ರೌಂಡ್ ನೋಡ್ಕೊಂಬರೋಣ. ಇಷ್ಟೇ ಟೆಂಪಲು, ದೇವರಿದೆ ಅಷ್ಟೇ. ಪ್ರಾರ್ಥನೆ ಮಾಡೋರು ಅಲ್ಲೋಗಿ ಬರ್ಬೋದು. ಅವ್ರನ್ನ ಕೇಳಿದೆ ಶಾರ್ಟ್ಸ್ ಹಾಕಿದ್ರು ಹೋಗ್ಬಾರ್ದ ಅಂತ. ಇಲ್ಲ ಪರವಾಗಿಲ್ಲ ಹೋಗಿ ಹೋಗಿ ಅಂದರು. ಚೈನೀಸ್ ಕಲ್ಚರು, ಇದು ಆರ್ಕಿಟೆಕ್ಚರು ಎಲ್ಲ ಬೇರೆ ಥರ. ಏನಂದರೆ ಇಲ್ಲಿ ಬಂದರೆ ಸೈಲೆಂಟಾಗಿರ್ತಾರೆ. ನಾವು ಸೈಲೆಂಟ್ ಮೇಂಟೆನೆನ್ಸ್ ಮಾಡಬೇಕು. ವಾಪಸ್ ನಾವು ಮಲಾಕಾ ಸೆಂಟ್ರಲ್ಲಿ ಹೋಗ್ತಾ ಇದ್ದೀವಿ. ನೀಟ್ ಬಸ್ ಸ್ಟಾಪ್, ಚಿಕ್ಕ ಬಸ್ ಸ್ಟಾಪು ಕ್ಲಿಯರ್ ಆಗಿದೆ. ಬಸ್ ಸ್ಟಾಪ್ ಹೆಸರು ಫರೆಂಟೇನ್ ಜಲಾನ್ ಉಜಾಂ ಪಸೀರ್ ಅಂತಾರೆ ಓದೋದಿರಲ್ಲ. ದೇವಸ್ಥಾನನೇ ದೇವಸ್ಥಾನನೇ ಇರಬೇಕು. ಮಲಾಕಾ ಗುಜರಾತಿ ಸಮಾಜ್ ಯಾವ ಥರ ಸ್ಪೀಡು ಎಲೆಕ್ಟ್ರಿಕ್ ಬಸ್ಸು. ಟೈಮ್ ಲ್ಯಾಪ್ಸ್ ಏನು ಮಾಡಿಲ್ಲ ನಾನು, ಆದರೆ ಆ ಥರ ಸ್ಪೀಡ್ ಇದೆ ನೋಡಿ. ನೀಟಾಗಿದೆ ರೋಡೆಲ್ಲ. ಸ್ಟಾಪ್ ನೀವು ಇಳಿಬೇಕಾದ್ರೆ ಅವ್ರಿಗೆ ಹೇಳ್ಬೇಕು, ಇಲ್ಲ ಆ ಬಟನ್ ಪ್ರೆಸ್ ಮಾಡಬೇಕು. ನೀವು ಎರಡೂ ಮಾಡಿದ್ರೆ ರೋಡಲ್ಲಿ ನಿಂತ್ಕೊಂಡಿದ್ರೆ ಬಸ್ ಹೋಗ್ತಾ ಇರುತ್ತೆ. ಯಾರು ಲಕ್ಸುರಿ ಮನೆಗಳು. ಆಮೇಲೆ ಇಲ್ಲೆಲ್ಲ ಮನೆಯಲ್ಲೂ ಒಂದು ಯಾವುದೋ ಒಂದು ಮೂಲೆಯಲ್ಲಾದರೂ ಹೆಂಚು ಹಾಕಿರ್ತಾರೆ ನೋಡಿ. ಇಷ್ಟು ದೊಡ್ಡ ಮನೆ ಮುಂದೆ ಫಿನಿಶಿಂಗ್ ಹೆಂಚೆ. ಒಂದು ಕೊರೋಲಾ ಅಲ್ಟಿಸ್ ಕಾರ್ ಐತೆ, ಇನ್ನೊಂದು ಮಾಜ್ದಾ
ಸಿಟಿ ಮೇಲೆ ಓಡಾಡ್ತಿದ್ದೀನಿ, ಒಳಗಡೆ ಎಲ್ಲ ಯಾವ ಗತಿನೂ ಗೊತ್ತಿಲ್ಲ. ನಾನು ಇಲ್ಲಿರೋ ಕಾರುಗಳು ಲೈಫ್ ಎಂಜಾಯ್ ಮಾಡ್ತಿರ್ಬೋದು. ಎಕ್ಸಾಸ್ಟ್ ಹಾಕೊಂಡು ಹಿಂದೆ ಟೂ ವೀಲರು ಹಂಗೆ ಎಕ್ಸಾಸ್ಟ್ ಹಾಕಿರ್ತಾರೆ, ಕಾರು ಹಂಗೆ ಎಕ್ಸಾಸ್ಟ್ ಹಾಕಿರ್ತಾರೆ. ಓಕೆ, ಮತ್ತು ನಾವು ಸೆಂಟ್ರಲ್ ಮಲಾಕಾ ಸೆಂಟ್ರಲಲ್ಲಿ ಸಿಗೋಣ. ವಾಪಸ್ ಸೆಂಟ್ರಲ್ ಮಲಾಕಾಲಿದ್ದೀವಿ. ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ಒಂದು ನಿಮಿಷ ಹೇಳ್ತೀನಿ. ನಾನು ಹೆಸರು ನನ್ನ ಬಾಯಲ್ಲಿ ಬರ್ತದೆ. ಅಲ್ಲೂ ನನಗೆ ಹೇಳೋಕ್ಕೆ ಬಂದಿಲ್ಲ. ಆ ಟಿಕೆಟ್ ಹಳೆ ಟಿಕೆಟ್ ತೋರಿಸಿದೆ ಅವ್ರಿಗೆ. ಬಂದು ಮಲಾಕಾ ಸೆಂಟ್ರಲ್ ಬಸ್ ನಂಬರ್ 22 ಟರ್ಮಿನಲ್ ಬಾರ್ಸಿಪೋಡು 8:15 ಇದೆ. ಇನ್ನೂ 1 hour ವೆಯ್ಟ್ ಮಾಡಬೇಕು ನಾನು. ಮಲಾಕಾ ನೋಡಿದ್ದಾಯಿತು, ಇಷ್ಟೇ ಮಲಾಕಾ. ಏನೇನು ನೋಡಬೇಕು ಎಲ್ಲ ನೋಡಿದ್ದೀನಿ. ಮೇನ್ ಇರೋದೇ ತೋರಿಸ್ತಿರೋದು. ಅಲ್ಲಿ ನೈಟ್ ಜಾಸ್ತಿ ಆಗೋದು ಅನಿಸುತ್ತೆ, ಸ್ಟ್ರೀಟ್ ಫುಲ್ ಆಗೋದು. ಆದರೆ ನೈಟಿಗೆ ಮುಂಚೆ ನಾನು ಬರಬೇಕು, ವಾಪಸ್ ಹಾಸ್ಟೆಲ್ಗೆ ಬರಬೇಕಾಗಿತ್ತು. ಅಲ್ಲಿನ ಅಷ್ಟೇ ಎಲ್ಲ ಫುಡ್ಡು ಅಲ್ಲೇನು ಚಿಕನ್ ಫ್ರೈಡ್ ರೈಸು, ಚಿಕನ್ ಬೌಲ್ ರೈಸು ಅದೇ ತುಂಬ ಫೇಮಸ್ಸು. ಅದೇ ಶಾಪ್ಸ್ ಯಾವುದು ಅಷ್ಟು ಓಪನ್ ಇಲ್ಲ. ಬೇರೆ ಅಟ್ರಾಕ್ಷನ್ ಪ್ಲೇಸ್ ಎಲ್ಲ ಹೋಗಿದ್ದೀನಿ, ನೋಡಿ ಬಂದಿದ್ದೀನಿ. ಇವಾಗ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಇವಾಗ 8:15 ಇಲ್ಲೇ ಬಿಟ್ಟು ಅಂದರೆ ಅಲ್ಲಿ ಎಷ್ಟು ಗಂಟೆಗೆ ಹೋಗ್ತಾನೋ ಗೊತ್ತಿಲ್ಲ. ತಿರ್ಗಿ ಅಲ್ಲಿಂದ ಹಾಸ್ಟೆಲ್ಗೆ ಸ್ವಲ್ಪ ಅಲ್ಲಿಂದ ದೂರ ಇದೆ ಅನಿಸುತ್ತೆ. ನೋಡೋಣ ಏನಾಗುತ್ತೋ. ಊಟ ಬೇರೆ ಮಾಡಿಲ್ಲ ನಾನು. ಹೋಗಿ ನಾನು ಸ್ಟೇಷನಲ್ಲಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತೀನಿ. ನೋಡೋಣ ಇವತ್ತು ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಲ್ಲಿ ಬಸ್ ಬಂದಮೇಲೆ ಬಸ್ ಹತ್ತಿ ತಿರ್ಗಾ ಒಂದು ಕಂಟಿನ್ಯೂ ಮಾಡಿ ತಿರ್ಗಾ ನೆಕ್ಸ್ಟ್ ಅಲ್ಲಿ ಟರ್ಮಿನಲಲ್ಲಿ ಸಿಗ್ತೀನಿ. ಓಕೆ.